ನಾನು ಶ್ವೇತಾ ಬಂದಿದ್ದೀನಿ. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಪರವಾಗಿ ನಿಂತ್ಕೊಂಡ್ಬಿಟ್ರ ಕಿಚ್ಚ ಸುದೀಪ್ ಅವರು. ಅಶ್ವಿನಿ ಗೌಡ ಕಿಚ್ಚನ ಎದುರುಗಡೆನೆ ಸ್ಟುಪಿಡ್ ಅಂತ ಹೇಳಿ ಕರೆದ್ರು ಸಹಿತ ಸರಿಯಾಗಿ ಶಿಕ್ಷೆ ಕೊಡುವಲ್ಲಿ ಕಿಚ್ಚ ಸುದೀಪ್ ಅವರು ವಿಫಲರಾಗ್ತಿದ್ದಾರೆ. ಅಶ್ವಿನಿ ಗೌಡ ಜಾಗದಲ್ಲಿ ಚೈತ್ರ ಕುಂದಾಪುರ್, ರಕ್ಷಿತಾ ಶೆಟ್ಟಿ, ಗಿಲ್ಲಿ ಅಥವಾ ಲಾಯರ್ ಜಗದೀಶ್ ಅಥವಾ ನಂಬರ್ ಗುರುಜಿ ಯಾರಾದ್ರೂ ಇದ್ದಿದ್ರೆ ಅವರು ಗ್ರಹಚಾರ ಬಿಡಿಸೋಗ್ಬಿಡ್ತಿದ್ರು. ಅದೇ ಅಶ್ವಿನಿ ಗೌಡ ಇರೋ ಕಾರಣಕ್ಕಾಗಿ ಕಿಚ್ಚ ಸೈಲೆಂಟ್ ಆಗ್ಬಿಟ್ರ. ಅಷ್ಟೇ ಸ್ವಲ್ಪ ಮಾತಾಡಿ ನೋಡಿ ನನ್ನ ಮುಂದೆ ಆತರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ ಅಂದ್ಬಿಟ್ಟು ಅಲ್ಲಿಗೆ ಮ್ಯಾಟರ್ ಕ್ಲೋಸ್ ಮಾಡ್ಬಿಟ್ರ. ಇದ್ಯಾವ ಸೀಮೆ ನ್ಯಾಯ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಸೊ ಹಾಗಾದ್ರೆ ಈ ಬಾರಿ ನಡೆದಿರುವಂತಹ ಕಿಚ್ಚನ ಪಂಚಾಯಿತಿಯಲ್ಲಿ ಇಷ್ಟು ದಿನಗಳವರೆಗೂ ಬಿಗ್ ಬಾಸ್ ಮನೆಯಲ್ಲಿ ವಾರದ ಎಪಿಸೋಡ್ ನಲ್ಲಿ ರಂಪಾಟ ಮಾಡ್ತಾ ನಾಲಿಗೆ ಹರಿಬಿಡ್ತಿದ್ದಂತಹ ಅಶ್ವಿನಿ ಗೌಡ ಕಿಚ್ಚನ ಎದುರುಗಡೆನೆ ಸ್ಟುಪಿಡ್ ಅಂತ ಹೇಳಿ ಪದಗಳನ್ನ ಬಳಸಿದ್ರು ಸಹಿತ ಕಿಚ್ಚ ಸೈಲೆಂಟ್ ಆಗಿದ್ದು ಮಾತ್ರ ಮೃದು ಧೋರಣೆ ಅಂತಾರೆ. ಬನ್ನಿ ಹಾಗಾದ್ರೆ ಈ ಬಾರಿಯ ಕಿಚ್ಚನ ಪಂಚಾಯಿತಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಈ ವಾರ ಯಾವ ರೀತಿಯಾಗಿ ಆಟ ಇತ್ತು ಅಂತಂದ್ರೆ ರಜತ್ ಮತ್ತೆ ಅಶ್ವಿನಿ ಗೌಡ ನಡುವೆ ಸಾಕಷ್ಟು ವಿಧವಾದ ಜುಗಲ್ಬಂದಿ ನಡೆದಿದೆ. ಮತ್ತೆ ಚೈತ್ರ ಕುಂದಾಪುರ್, ಅಶ್ವಿನಿ ಗೌಡ ನಡುವೆ ಕೂಡ ಒಂದಷ್ಟು ವಾಕ್ಸಮರ ಆಗಲಿದೆ. ಸೊ ಇಲ್ಲಿ ಅಶ್ವಿನಿ ಗೌಡ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳು ಇಬ್ರು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೇಕು ಬೇಕು ಅಂತ ಹೇಳಿ ನನ್ನನ್ನ ಟಾರ್ಗೆಟ್ ಮಾಡಿ ನನಗೆ ಚುಚ್ಚು ಮಾತುಗಳನ್ನ ಆಡ್ತಾ ಇದ್ದಾರೆ. ಅದರ ಜೊತೆಗೆ ಇವರು ನನಗೆ ಮುಕ್ತಿ ಅಂತ ಕರೀತಿದ್ದಾರೆ, ಆ ಮುಕ್ತಿನ ಹೊಡಿತೀನಿ ಅಂತ ಹೇಳಿ ಹೀಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಕಣ್ಣೀರ್ ಹಾಕೊಂಡು ಅಶ್ವಿನಿ ಗೌಡ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡುತ್ತಾರೆ. ಆಗ ಸೈಲೆಂಟ್ ಆಗಿ ನಿಂತಹ ಕಿಚ್ಚ ಸುದೀಪ್ ಅವರು ಇವ್ರು ಏನ್ ಮಾತಾಡ್ತಾರೆ ಅದೆಲ್ಲವನ್ನು ಕೂಡ ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಮಾತಿನ ಬರದಲ್ಲಿ, ಸಿಟ್ಟಿನ ಬರದಲ್ಲಿ ಈ ಅಶ್ವಿನಿ ಗೌಡ ರಜತ್ ಅವರಿಗೆ ಸ್ಟುಪಿಡ್ ಅಂತ ಕರೀತಾರೆ. ಸ್ಟುಪಿಡ್ ಅಂತ ಕರೆದ್ರು ಸಹಿತ ಇಲ್ಲಿ ಸುದೀಪ್ ಅವರು ಅವ್ರಿಗೆ ಏನು ಕೂಡ ಮಾತನಾಡೋದಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಳೆದ ಒಂದು ಸೀಸನ್ ಅಲ್ಲಿ ಹನುಮಂತ ಲಮಾನಿ ಆಟ ರದ್ದಾದ್ರೆ ಆಗ್ಲೇ ಬಿಡು ಅಂತ ಹೇಳಿ ಒಂದು ಮಾತಾಡುತ್ತಾರೆ. ಅಂತಂದ್ರೆ ಈ ಹನುಮಂತ ಲಮಾನಿ ಮತ್ತೆ ಚೈತ್ರ ಕುಂದಾಪುರ್ ಅವರಿಬ್ರು ಸೇರಿ ಉಸ್ತುವಾರಿಯಾಗಿ ಆಟವನ್ನ ಆಡಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಚೈತ್ರ ಅವರು ತಪ್ಪು ಮಾಡುತ್ತಾರೆ. ಸೊ ಅದಕ್ಕೆ ನೀವು ತಪ್ಪು ಮಾಡಿದೀರ ಅಂತ ಹೇಳಿ ಹಾಗೆ ತಿಳಿದಂತಹ ಹನುಮಂತ ಗೌಡ ಅವರು ನ್ಯಾಯ ಕೇಳ್ತಿರ್ತಾರೆ. ಸೊ ಆಗ ಹೀಗೆ ಇದು ಮುಂದುವರೆದ್ಬಿಟ್ರೆ ಆಟ ರದ್ದಾಗುತ್ತೆ ಅಂತ ಹೇಳ್ತಾರೆ ಚೈತ್ರ. ಆಗ ಹನುಮಂತ ಲಮಾನಿ ರದ್ದಾದ್ರೆ ಆಗ್ಲಿ ಬಿಡು ಅಂತ ಹೇಳ್ತಾರೆ. ಆಗ ಈ ಸುದೀಪ್ ಅವರು ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ ಈ ಗಾಂಚಲಿ ಮಾತನ್ನ ಬೇಡ ಅಂತ ಹೇಳಿ ಹನುಮಂತ ಲಮಾನಿಗೆ ಹೇಳಿರ್ತಾರೆ. ಸೊ ಆಗ್ಲೂ ಕೂಡ ಹನುಮಂತ ಲಮಾನಿ ಬಡವ್ರ ಮಗ. ಸೊ ಹಾಗಾಗಿ ಹನುಮಂತ ಲಮಾನಿ ಕೂಡ ಅವರು ಹನುಮಂತ ಲಮಾನಿ ಮೇಲೆ ಸೆಟ್ ಆಗ್ತಾರೆ. ಈ ಸೀಸನ್ ಅಂತ ಬಂದ್ರೆ ನಾವು ರಕ್ಷಿತಾ ಶೆಟ್ಟಿ ಅವರು ಅವ್ರು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಒಂದು ಕ್ಷಣಕ್ಕೆ ಅವ್ರು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಭಾಷೆಯ ಸಮಸ್ಯೆ. ಆ ಸಂದರ್ಭದಲ್ಲಿ ನಿಜ ಸುದೀಪ್ ಅವರು ಏನ್ ಹೇಳ್ಬೇಕು ಅಂತ ಕೇಳಿದಾಗ ಆಗ ನಾನ್ ಪಿತ್ತ ನೆತ್ತಿಗೇರೋಕ್ಕಿಂತ ಪೂರ್ವದಲ್ಲಿ ಹೇಳಿ ಅಂತ ಹೇಳ್ತಾರಲ್ಲ, ಪಿತ್ತ ನೆತ್ತಿಗೇರಿತು ಅನ್ನೋ ರೀತಿಯಾಗಿ ಕೂಡ ಪದವನ್ನ ಬಳಸ್ತಾರೆ. ಅಂತಂದ್ರೆ ರಕ್ಷಿತಾ ಶೆಟ್ಟಿಯ ಮೇಲೆ ಈಸಿಯಾಗಿ ಇವರು ಪಿತ್ತ ನೆತ್ತಿಗೇರಿತು ಅನ್ನೋ ಒಂದು ವಾಕ್ಯವನ್ನ ಬಳಸ್ತಾರೆ. ಆದ್ರೂ ಕೂಡ ನೋಡುವಂತ ಜನ ಬೇಸರವನ್ನ ವ್ಯಕ್ತಪಡಿಸಿದ್ರು. ಏನಿದು ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಮಾತಾಡ್ತಿದಾರಲ್ಲ ಅಂತ ಹೇಳಿ. ಹಾಗೆ ಚೈತ್ರ ಕುಂದಾಪುರ್ ಅವರ ವಿಚಾರಕ್ಕೆ ಹೋಗೋಣ. ಕಳೆದ ಒಂದು ಸೀಸನ್ ಅಲ್ಲಿ ಅವರು ತುಂಬಾ ಅಂದ್ರೆ ತುಂಬಾ ಅವರು ಆಟದಲ್ಲೂ ಕೂಡ ಅವರು ಎಡವಿದ್ರು ಮತ್ತೆ ತಪ್ಪುಗಳನ್ನು ಕೂಡ ಮಾಡಿದ್ರು. ಆ ರೀತಿಯಾಗಿ ಇದ್ದಂತಹ ಸಮಯದಲ್ಲಿ ಇಲ್ಲಿ ಚೈತ್ರ ಕುಂದಾಪುರ್ ಅವರು ಹೈಪರ್ ಆಕ್ಟಿವ್. ಮತ್ತೆ ಅವ್ರು ಹೆಂಗೆ ಅಂತಂದ್ರೆ ಮುಂದೆ ಇರುವಂತ ಕಿಚ್ಚ ಸುದೀಪ್ ಅವರು ಏನಾದ್ರು ಹೇಳ್ತಾ ಇದ್ರು ಕೂಡ ಸ್ವಲ್ಪ ಭಯನೂ ಕೂಡ ಬಿಡ್ತಿರ್ತಾರೆ ಪಂಚಾಯಿತಿಯಲ್ಲಿ. ಇದು ಕಳೆದ ಒಂದು ಸೀಸನ್ ಅಲ್ಲಿ ಚೈತ್ರ ಕುಂದಾಪುರ್ ಅವ್ರ ಮೇಲೆ ಕೂಡ ಕಿಚ್ಚ ಸುದೀಪ್ ಅವರು ತಮ್ಮ ಸಿಟ್ಟನ್ನ ತೋರಿಸಿದ್ರು. ಚೈತ್ರ ಕುಂದಾಪುರ್ ಆರಂಭದಲ್ಲಿ ತುಂಬಾ ಅವರು ಕೆಟ್ಟ ಭಾಷೆಯನ್ನ ಬಳಸಿರೋ ಕಾರಣಕ್ಕಾಗಿ ಒಂದ್ ಅಪ್ಪನ್ಗೆ ಹುಟ್ಟಿದ್ರೆ ನಿಮ್ಗೆ ಹೇಳು ಅಂತ ಹೇಳಿದ್ರು. ಆಗ ಸರಿಯಾಗಿ ಚಾಟಿ ಬೀಸಿದ್ರು ಸುದೀಪ್ ಅವರು. ಆಗ ಅದನ್ನ ಓಕೆ ಅಂತ ಹೇಳಿದ್ರು ಜನಗಳು ಕೂಡ, ಸರಿಯಾಗಿ ಮಾತನಾಡಿದ್ರು ಅಂತ ಹೇಳಿ. ಮುಂದುವರೆದಂತೆ ಚೈತ್ರ ಕುಂದಾಪುರ್ ಅವ್ರು ಏನೇ ಹೇಳಿದ್ರು ಸಹಿತ ಸುದೀಪ್ ಅವರು ಗರಂ ಆಗ್ತಾನೆ ಹೋಗ್ತಾ ಇದ್ರು. ಮತ್ತೆ ಅವ್ರು ಯಾವಾಗ್ಲೂ ಕೂಡ ನಾನ್ ಮಾತಾಡ್ಬೇಕು ಅಂತ ಹೇಳಿ ಕೈ ಎತ್ತದೆ ಅವರೇ ಇಂಟ್ರಪ್ಟ್ ಮಾಡಿ ಮಾತಾಡಿದಾಗ್ಲೂ ಕೂಡ ನಾನ್ ಮಾತಾಡ್ತಾ ಇದೀನಿ, ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಳಿ ಅಂತ ಕೂಡ ಆಗ ಚೈತ್ರ ಮೇಲೆ ಅವರು ತುಂಬಾ ಅಂದ್ರೆ ತುಂಬಾ ಸಿಟ್ಟು ಮಾಡ್ಕೊಂಡು ಮಾತನಾಡಿದ್ದು ಕೂಡ ಇತ್ತು. ಸೊ ಇಲ್ಲಿ ಕಳೆದ ಒಂದು ಸೀಸನ್ ಅಲ್ಲಿ ಅಂತಂದ್ರೆ ಲಾಯರ್ ಜಗದೀಶ್ ಅವ್ರ ವಿಚಾರಣೆ ಆಗಿರ್ಲಿ ಅಥವಾ ಆ ನಂಬರ್ ಗುರುಜಿ ವಿಚಾರದಲ್ಲಿ ಆಗಿರ್ಲಿ, ನಂಬರ್ ಗುರುಜಿ ಕೂಡ ಒಂದ್ ಮಾತು ಹೇಳಿರ್ತಾರೆ, ಈ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಅಂತ ಕೂಡ ಹೇಳಿದ್ರು. ಅದು ಕೂಡ ಕಾಂಟ್ರವರ್ಸಿ ಆಗಿತ್ತು. ಆಗ ಶೋ ಬಗ್ಗೆ ನೀವೇನ್ ಮಾತಾಡಿದ್ರೆ ನಮಗೂ ನಿಮ್ಗೂ ಅಂತ ಹೇಳಿದ್ರು ಕೂಡ ಸುದೀಪ್ ಅವರು ಅವ್ರಿಗೆ ಅವಾಜ್ ಹಾಕಿರ್ತಾರೆ. ಹೀಗೆ
ವೇದಿಕೆ ಮೇಲೆ ಇದ್ದಂತಹ ಸುದೀಪ್ ಅವರ ವಿಚಾರದಲ್ಲಿ ಮತ್ತೆ ಅವ್ರ ಎದುರುಗಡೆ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಸುದೀಪ್ ಅವರ ನೆಕ್ಸ್ಟ್ ರಿಯಾಕ್ಷನ್ ಬೇರೆನೆ ಆಗಿರ್ತಿತ್ತು. ಅದನ್ನ ಎಲ್ಲರೂ ಕೂಡ ಇಷ್ಟಪಡ್ತಿದ್ರು, ಹಾಗೆ ಇರ್ಬೇಕು, ಅದೇ ಗತ್ತು ಮೇಂಟೈನ್ ಮಾಡ್ಬೇಕು ಸುದೀಪ್ ಅವರು ಅಂತ ಹೇಳಿ. ಆದ್ರೆ ಈ ಒಂದು ಪಂಚಾಯತಿನಲ್ಲಿ ಕಿಚ್ಚನ ಎದುರುಗಡೆನೆ ಅಶ್ವಿನಿ ಗೌಡ ಅವರು ಸ್ಟುಪಿಡ್ ಅಂತ ಹೇಳಿ ರಜತ್ ಅವ್ರಿಗೆ ಕರೀತಾರೆ. ಈಗ ರಜತ್ ಅವ್ರದ್ದು ತಪ್ಪಿತ್ತು, ಇಲ್ಲ ಅಂತ ಹೇಳಲ್ಲ, ಅಷ್ಟೇ ಪ್ರಮಾಣದಲ್ಲಿ ಅಶ್ವಿನಿ ಗೌಡರು ಕೂಡ ತಪ್ಪು ಮಾಡಿದ್ದಾಳೆ, ಇಬ್ಬರು ತಪ್ಪಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಏನು ರಜತಕ್ಕೆ ಬೈಯುವ ಬರದಲ್ಲಿ, ಸಿಟ್ಟಿನ ಬರದಲ್ಲಿ ಸ್ಟುಪಿಡ್ ಅಂತ ಹೇಳಿ ಆ ವಾಕ್ಯವನ್ನ ಬಳಸ್ತಾಳೆ. ಹಾಗಿದ್ರು ಸಹಿತ ಅಲ್ಲಿ ಸುದೀಪ್ ಅವರು ಸೈಲೆಂಟ್ ಆಗಿಗೆ ಮೌನದಲ್ಲಿಗೆ ಏನು ಅಶ್ವಿನಿ ಗೌಡಕ್ಕೆ ನನ್ನ ಮುಂದೆ ಈ ತರ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾರೆ. ಈ ವೇದಿಕೆಯಲ್ಲಿ ಇದ್ದಂತಹ ನನ್ನ ಮುಂದೆ ಈ ರೀತಿಯಾಗಿ ಮಾತಾಡ್ಬೇಡಿ ಅಂತ ಸೈಲೆಂಟ್ ಆಗಿ ಹೇಳ್ತಾರೆ. ನಮಗೆ ಕಾಡೋ ಪ್ರಶ್ನೆ ಏನು ಅಂತಂದ್ರೆ, ಇವ್ರೆಲ್ಲರಿಗೂ ಒಂದು ನ್ಯಾಯ, ಈ ಅಶ್ವಿನಿ ಗೌಡ ಒಂದು ನ್ಯಾಯನಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡುತ್ತೆ. ಯಾಕಂದ್ರೆ ಈ ಅಶ್ವಿನಿ ಗೌಡ ಕೋಟಿ ಒಡತಿ, ಮತ್ತೆ ಯಾಕೆಂತಂದ್ರೆ ಈ ಅಶ್ವಿನಿ ಗೌಡ ಕೋಟಿ ಒಡತಿ ಅನ್ನೋ ಕಾರಣಕ್ಕಾಗಿ ಅಶ್ವಿನಿ ಗೌಡನ ಬೆಂಬಲಿಸ್ತಾ ಬರ್ತಾ ಇದ್ದಾರ ಸುದೀಪ್ ಅವರು ಮತ್ತು ಬಿಗ್ ಬಾಸ್ ತಂಡ. ಯಾಕಂದ್ರೆ ಅಶ್ವಿನಿ ಗೌಡ ಹಲವು ಬಾರಿ ನಾಲಿಗೆನ ಹರಿ ಬಿಡ್ತಾರೆ, ಮತ್ತೆ ಇನ್ನೊಬ್ಬ ಕಂಟೆಸ್ಟ್ ಮೇಲೆ ಇವರು ತುಂಬಾ ದಬ್ಬಾಳಿಕೆಯನ್ನ ಮಾಡ್ತಿರ್ತಾರೆ. ಎಲ್ಲಾ ಸಮಯದಲ್ಲೂ ಕೂಡ ಸಹಿಸಿಕೊಂಡು ಮತ್ತೆ ಆಕೆಯ ಆಟಕ್ಕೆ ಇನ್ನಷ್ಟು ಅವರು ಏನಂತಾರೆ ಪ್ರೋತ್ಸಾಹವನ್ನ ಕೊಡ್ತಾ ಆಟವನ್ನ ಮುಂದೂಡ್ತಾನೆ ಬಂದಿದ್ದಾರೆ. ಆಕೆಯ ಆಟಕ್ಕೆ ಇನ್ನಷ್ಟು ಆಕೆಗೆ ಪುಷ್ಟಿ ಕೊಡ್ತಾನೆ ಬಂದಿದ್ದಾರೆ ವಿನಃ ಆಕೆಯ ಆಟಕ್ಕೆ ಬ್ರೇಕ್ ಕೊಟ್ಟಿಲ್ಲ. ಮತ್ತೆ ಆಕೆಗೆ ಸರಿಯಾಗಿ ಚಾಟಿ ಬೀಸುವ ಪ್ರಯತ್ನವನ್ನು ಕೂಡ ಸುದೀಪ್ ಅವರು ಮಾಡ್ತಾ ಇಲ್ಲ. ಸರಿಯಾಗಿ ಗಟ್ಟಿ ಧ್ವನಿಯಿಂದ ಇಲ್ಲಿ ಅಶ್ವಿನಿ ಗೌಡಕ್ಕೆ ಒಂದು ಬಾರಿಯೂ ಕೂಡ ಅವ್ರಿಗೆ ಹೇಳಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಎಂಬ ಪ್ರಶ್ನೆ ಇಲ್ಲಿ ದಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಯ ಮೇಲೆ ಏನು ಸುದೀಪ್ ಅವರು ಏನು ಜೋರಾದ ಸಿಟ್ಟನ್ನ ಅವ್ರೇನು ವ್ಯಕ್ತಪಡಿಸ್ತಾರಲ್ಲ, ಸೊ ಆಗ ಬಡವ್ರ ಮಕ್ಕಳ ಮೇಲೆ ಈ ಸುದೀಪ್ ಅವರ ಪಿತ್ತ ಎತ್ತಿಗೇರುತ್ತೆ ಅಂತ ಹೇಳಿ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ರು. ಈಗ ನೋಡಿದ್ರೆ ಅಶ್ವಿನಿ ಗೌಡ ಮೇಲೆ ಕೂಡ ಸಿಟ್ಟು ಮಾಡ್ಕೋಬೇಕಾಗಿತ್ತಲ್ವಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಎಸ್, ಸುದೀಪ್ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ನಾವಲ್ಲ, ಸಾಧಕರು ನಾವಲ್ಲ. ಆದ್ರೂ ಸಹಿತ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿಚಾರವನ್ನ ಅನಲೈಸ್ ಮಾಡ್ಲಿಕ್ಕೆ ದೊಡ್ಡವರೇ ಆಗ್ಬೇಕಂತಿಲ್ಲ, ಸಣ್ಣವರೇ ಆಗ್ಬೇಕಾಗಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಈ ಒಂದು ಅನಲೈಸೇಷನ್ ಮತ್ತೆ ಅಶ್ವಿನಿ ಗೌಡ ವಿಚಾರದಲ್ಲಿ ಸುದೀಪ್ ಅವರ ನಿರ್ಧಾರಗಳು ನಿಮ್ಗೆ ಏನನ್ನಿಸ್ತು ಅದರ ಬಗ್ಗೆ ಕಾಮೆಂಟ್ ಮಾಡ್ಕೊಂಡು ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.